ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಧನ್ಯನಾದ ಕರುಣ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಮಹಾತ್ಮ ಮುನಿವರೇಣ್ಯ ಕಮಲ ದಿನಕರ ಭಾವ ಬೇಡ ಶಕುತಿ ಶೂನ್ಯನಾದಿ ಕಾವಯುಕುತಿ ಅನ್ಯ ಭಾವ ಬೇಡ ಅನ್ಯ ಭಾವ ಬೇಡ ಅನ್ಯ ಭಾವ ಬೇಡ ಶಕುತಿ ಶೂನ್ಯನಾದೆ ಶಕುತಿ ಶೂನ್ಯನಾದೆ ಕಾವಯುಕುತಿ ಯುಕುತಿ ನಿನ್ನ ತೈಸೆ ಘಾಸವಿತ್ತು ಎನ್ನ ಸಲಗು ಕರುಣವೆತ್ತು ಯುಕುತಿ ನಿನ್ನ ದಯಸೆ ಘಾಸವಿತ್ತು ಎನ್ನ ಸಲಗು ಕರುಣವೆತ್ತು ಘಾಸವಿತ್ತು ಎನ್ನ ಸಲಗು ಕರುಣವೆತ್ತು ಧನ್ಯನಾದೆ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಧನ್ಯನಾದೆ ನಮೋ ನಮಃ ನಮೋ ನಮಃ. ತಾವು ಯಾರು? ಓ ಮಹಾಗ್ರ ಮುನಿಗಳಲ್ವೇ? ಯಾರು ಅಂತ ಗೊತ್ತಿಲ್ಲ ಇಷ್ಟು ಮಾಡಿದೆ ನೀನು? ಹೌದೌದು, ಮಹಾತ್ಮರು ಅಂತ ಗೊತ್ತಾಯ್ತು. ಯಾರೇ ಆಗಿರ್ಲಿ ನಮ್ಮ ಮುಖಚರ್ಯೆಯೇ ಹೇಳ್ತದೆ ಹೌದು ಮಹಾತ್ಮರು ಅಂತ. ನಿಮ್ಮ ಒಳಗೆ ಏನುಂಟು ನಿಮ್ಮ ಮುಖ ನೋಡಿದಾಗಲೇ ಗೊತ್ತಾಗ್ತದೆ. ಏನು ಸ್ವಲ್ಪ ಉಂಟು, ಬಹಳ ಉಂಟು. ಒಳಗೆ ಹೊರ ಕಾಣುವಾಗಲೇ ಗೊತ್ತಾಗ್ತದೆ. ಹಾಗಾಗಿ ಮಧ್ಯದಲ್ಲಿಯೇ ತಡೆದು ಧನ್ಯನಾದೆ ಎನ್ನುವಂತಹ ಸಾರ್ಥಕ ಭಾವ ಯೋಗ ಇದ್ರು ಒಳ್ಳೇದಾಗ್ಲಿ. ಯಾಕೆಂದ್ರೆ ನೀವೆಲ್ಲ ಹಾಗೆ ನಿಮ್ಮ ಅನುಗ್ರಹದಿಂದ ಒಳ್ಳೇದಾಗುವುದಿಲ್ಲ. ಯಾರು ಹೇಳಿದ್ ನಿನಗೆ? ನೀವು ಬಿಡುವುದಿಲ್ಲ. ಯಾರು ಹೇಳಿದ್ ನಿನಗೆ? ಆಶೀರ್ವಾದ ಮಾಡುವುದೇ ಇಲ್ಲ, ಹೇಳುವುದೇ ಬೇಡ. ನೀವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ಹೀಗೆ ಹೇಳುವುದೇ ಅಲ್ವಾಗಿತ್ತು. ಯೋಗ ಇದ್ರೆ ಒಳ್ಳೇದಾಗ್ಲಿ. ನಿನಗೆ ಯೋಗ ಇದ್ದಿದ್ದಕ್ಕೆ ನನ್ನಂತವ್ರ ದರ್ಶನ ಸಿಕ್ಕಿದೆ ನೆನಪಿ. ಅಲ್ಲ, ಯೋಗ ಇದ್ರೆ ಒಳ್ಳೇದಾಗ್ಲಿ ಅಂತ ಹೇಳುವುದಕ್ಕೆ ನೀವು ಬೇಕಾ? ಯಾರು ಹೇಳ್ಬೋದು, ಹೇಳದೇ ಇದ್ರೂ ಒಳ್ಳೇದಾಗ್ತದೆ. ಹೇಳಲಿಕ್ಕೆ ಬರುವುದಿಲ್ವೋ? ನಮ್ಮಂತವ್ರ ಬಾಯಿಂದ ಆ ಶಬ್ದ ಬಂದ್ಮೇಲೆ ನಿನಗೆ ಯೋಗ ಬಂದ್ರು ಬಂತು. ಹಾಗಾದ್ರೆ ಯೋಗ ಇದ್ರೆ ಅಂತ ಹೇಳಬಾರ್ದು, ಯೋಗ ಬಂದ್ರೆ ಅಂತ ಹೇಳಿ. ಅದಾಗುದಿಲ್ಲ, ನಮ್ಮ ಮಾತೇ ಹಾಗೆ. ಸರಿ ಬಿಡಿ, ನಮಗೆ ನಿಮ್ಮ ಮಾತು ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಮತ್ ನಾನು ನಿಲ್ಸಿದ್ಯಾಕೆ ನೀನು? ನಮಗಾಗ್ಬೇಕು, ನಮಗೊಂದು ಸಣ್ಣ ಕೆಲಸ ಆಗ್ಬೇಕು. ಏನು ಸಣ್ಣ ಕೆಲ್ಸಕ್ಕೆ ನಾ ಜನ? ನೀವ್ ಜನ ಅಲ್ಲ, ನಿಮ್ಗದೊಂದು ಸಣ್ಣದು, ನನಗೊಂದು ದೊಡ್ಡದು. ಹಾಗೆ ಹಾಗೆ ಒಂದು ಸಣ್ಣದಾದ್ರೂ ಮಾಡಿ ಅಂದ್ರೆ ಉಪಕಾರ. ನಮ್ಮ ಶಬ್ದ ಮಧ್ಯದಲ್ಲಿ ಬಹಳ ಇದು ಕೊಡಬೇಡ. ಹೌದು, ಮಧ್ಯದಲ್ಲಿ ಆನೆ ಹೋಗುವಷ್ಟು ಸ್ಥಳ ಬಿಡಬಾರ್ದು. ಬಿಡಬಾರ್ದು. ಹೌದು. ಧನ್ಯನಾದೆ ಓ ಕರುಣಾಸಾಗರ, ಓ ಕೃಪಾ ಸಮುದ್ರ, ಓ ತತ್ವ ದಿನಕರ, ಓ ಮುನಿಪೋತ್ತಮ. ಹೇಳಿದ್ರು ಅದನ್ನ ಹೌದು ಮುಂದುವರಿಸು.
ನಮಗೆ ಹೇಳೇ ಮುಗಿಲಿಲ್ಲ, ಮುಂದುವರಿಸುವುದು ಹೇಗೆ? ಯಾವ್ದು ಹೇಳಿದ್ರು ನಾವು ದೊಡ್ಡ ಜನವೇ. ನಾ ಇಲ್ಲೇ ಒರೆಸ್ತಾ ಇದ್ದೇನೆ, ನೀವು ಮುಂದುವರಿಸು ವರ್ಷಿದ್ ಸಾಕು, ಮುಂದುವರಿಸು ಅಂತ ಈಗ ಹೇಳ್ತೇನೆ. ಅಂದ್ರೆ ನನಗೆ ಮತ್ತೂ ಹೊಗಳಬೇಕು ಅಂತಿತ್ತು, ಆದ್ರೆ ಆಗುವುದಿಲ್ಲ. ಸಾಕು, ಇಷ್ಟು ಹೊಗಳಿದ್ ಸಾಕು. ಎರಡು ಕಾರಣ ಉಂಟು. ಏನು? ಒಂದು, ನಿಮ್ಮ ಹಾಗೆ ನಾನಲ್ಲ, ಅದಲ್ಲ, ನೋಡಿದ್ರೆ ಗೊತ್ತಾಗ್ತದೆ. ಶಬ್ದ ದಾರಿದ್ರ್ಯ ಉಂಟು. ಮತ್ತೊಂದು, ಹಸಿವಿನ ತೀವ್ರತೆ ಉಂಟು. ಹಸಿವಿನ ಗೊತ್ತಾಗುದಿಲ್ಲ. ತೀವ್ರತೆ ಅಲ್ಲ, ನಿಮ್ಗೆ ಅನುಮಾನ ಬಂದ್ರೆ ತಪ್ಪಲ್ಲ. ಹಲ್ಲು ಮುಂದಿದ್ದವನಿಗೆ, ಹೊಟ್ಟೆ ಮುಂದಿದ್ದವನಿಗೆ ಸಮಸ್ಯೆ, ಮತ್ತೊಬ್ಬರಿಗೆ ಅರ್ಥ ಆಗುದಿಲ್ಲ. ಅವ್ರಿಗೆ ಸಮಸ್ಯೆ. ಅಪ್ಪ ಸತ್ತ ದುಃಖದಲ್ಲಿಯೇ ಇರ್ಲಿ, ಅವ ಅಳುತ್ತಾ ಇರ್ಲಿ, ಅದು ಅಪ್ಪ ಸತ್ತಿದ್ದಾನೆ ಗೊತ್ತಿಲ್ಲದೆ ಇದ್ದ ವ್ಯಕ್ತಿ ನೋಡಿದ್ರೆ ಅವ ಬಹಳ ಸಂತೋಷದಲ್ಲಿದ್ದಾನೆ, ನಗೆಯಾಡ್ತಾ ಇದ್ದಾನೆ, ಹಲ್ಲು ತೋರಿಸ್ತಾ ಇದ್ದಾನೆ. ಮುಂದಿದ್ದವನಿಗೆ ಪಾಪ ಅವನ ದುಃಖ ಅವನಿಗೆ ಗೊತ್ತು. ಹೊಟ್ಟೆ ಮುಂದಿದ್ದವನಿಗೆ ಸಮಸ್ಯೆ ಏನು? ಎಷ್ಟೇ ಹಸಿದಿರ್ಲಿ ಅವನ ಹೊಟ್ಟೆ ತುಂಬಿಕೊಂಡು ಹೊಟ್ಟೆ ನೋಡಿದ್ರೆ ಗೊತ್ತಾಗ್ತದೆ. ನಮ್ದೆಲ್ಲ ಹಾಗೆ ಆಗಿದೆ. ನೀವು ಹಸಿವೆ ಅಂತ ಹೇಳಿದಾಗಲೇ ನೋಡೋದಕ್ಕೆ ತೊಡಗಿದ್ರಿ. ಅಲ್ಲ, ನೀನು ಹಸಿವೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಅಸಾಧ್ಯ. ಇದು ಹೊರಗೆ ನೋಡಿದ್ರು ಡೊಳ್ಳು, ಒಳಗೆ ನೋಡಿದ್ರು ಪೊಳ್ಳು. ಅದು ಒಳಗೆ ಪೂರ್ಣ ಗಾಳಿಯೇ ತುಂಬಿದೆ, ಆಹಾರವೇ ಇಲ್ಲ. ಇಷ್ಟು ಹಸಿವಾದ್ರೂ ನೀನು ಪ್ರಾಸ ಬಿಡುವುದಿಲ್ಲ. ನೀನು ತ್ರಾಸದಲ್ಲಿ ಹೇಳ್ತಾ ಇದ್ದೇನೆ ಈಗ. ಹೌದು, ಅಲ್ಲ, ಅಷ್ಟು ತ್ರಾಸಿದ್ರು ನೀನು ಪ್ರಾಸ ಬರ್ತದೆ ಅವ್ರಿಗೆ ಅಂತ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾಗೆ ತ್ರಾಸ ಆದಾಗಲೇ ಪ್ರಾಸ ಬರ್ತದೆ. ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕೆಲವರಿಗೆ ಸುಮ್ಮನೆ ಇದ್ದಾಗ ಏನೂ ಮಾತಾಡುದಿಲ್ಲ. ಪ್ರಾಸ ಬರ್ತದೆ, ಹೊಟ್ಟು ಒಮ್ಮೆ ಇದ್ರೆ ಬರ್ತದೆ. ಒಂದು ಸ್ವಲ್ಪ ತೀರ್ಥ ಒಳಗೆ ಹೋಗ್ಬೇಕು, ಏನು ಮಾತಾಡ್ತಾರೆ ಗೊತ್ತಾ. ಹಾಗಾಗಿ ಈಗ ನಾನು ನಿಮ್ಮಲ್ಲಿ ಕೇಳ್ತೇನೆ, ಏನು ಮತ್ತೇನು ಕೊಡುವುದು ಬೇಡ, ಯಾವ ದೊಡ್ಡ ಕೆಲಸವೂ ಅಲ್ಲ. ಒಂದು ಮುಷ್ಟಿ ಅನ್ನ ಕೊಡ್ತೀರಾ? ಮರುಳು ತಿರುಗ ಏನ ನೊರೆವೆಯ, ಮರುಳು ತಿರುಗ ಏನ ನೊರೆವೆಯ, ಮರುಳು ತಿರುಗ ಏನ ನೊರೆವೆಯ, ಕಪಾಲವನ್ನು ತಿರುವುದಿಲ್ಲಿ, ಕಪಾಲವನ್ನು ತಿರುವುದಿಲ್ಲಿ, ಯಾಕೆ ಬಂದೆಯ, ಕಪಾಲವನ್ನು ತಿರುವುದಿಲ್ಲಿ, ಯಾಕೆ ಬಂದೆಯ. ಹರುಷದಿಂದ ಯಜ್ಞಕ್ಕೆನುತ ನಿರತನಾಗಿ ಹೋಬೆನತ್ತ, ಹರುಷದಿಂದ ಯಜ್ಞಕ್ಕೆನುತ ನಿರತನಾಗಿ ಹೋಬೆನತ್ತ, ತೆರುವುದೆನಗೆ ಗ್ರಾಸವೆನುತ ಅರುವಲೇಕೆ ಎನ್ನೊಳಿತ, ತೆರುವುದೆನಗೆ ಗ್ರಾಸವೆನುತ ಅರುವಲೇಕೆ ಎನ್ನೊಳಿತ. ಭವತಿ ಭಿಕ್ಷಾಂದೇಹಿ. ಬಾಯಿ ಮುಚ್ಚು ಅಂದೆ, ಎಷ್ಟು ಸಲ ಹೇಳಿದ್ರು ಅದೇ ಉತ್ತರ ಬರ್ತದೆ, ಬಾಯಿ ಮುಚ್ಚು ಅಂತಲೇ. ನಿನ್ ಕಣ್ಣು ಸರಿ ಉಂಟು ನಿನಗೆ? ಮಾತಾಡ್ಲಿಕ್ಕೆ ಅಡ್ಡಿಲ್ಲ, ಹೇಳು. ಮಾತು ಸರಿ ಆಡ್ಲಿಕ್ಕೆ ಬರ್ತಿದ್ರು, ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಬರ್ತದೆ. ಅಲ್ಲ, ಬಾಯಿ ಮುಚ್ಚು ಅಂತ ಹೇಳಿದ್ರಿ, ನಾನು ಮಾತಾಡೋದಕ್ಕೆ ಹೆದರ್ತಾ ಇದ್ದೇನೆ. ಆ ಶಬ್ದ ಹೇಳಬೇಡ ಅಂತ ಹೇಳಿದ್ದು. ಯಾವ ಶಬ್ದ? ನಿನ್ ಕಣ್ಣಿಗೆ ನಾನು ಹೇಗೆ ಕಾಣ್ತೇನೆ, ಗಂಡ ಹೆಣ್ಣ? ಅಯ್ಯೋ, ಇದು ಬಹಳ ಸಮಸ್ಯಾತ್ಮಕವಾದಂತಹ ಪ್ರಶ್ನೆ. ಯಾರಿಗೆ? ನನಗೆ.
ಯಾಕಂದ್ರೆ ನೀವು ಗಂಡು ಹೆಣ್ಣು ಅಂತ ನಾನು ಹೇಳುವುದು ಬಹಳ ನಿಮಗೇನು ಅನ್ನಿಸ್ತದೆ? ನನಗೆ ನಾನು ಏನು ಅಂತ ಸ್ಪಷ್ಟ ಗೊತ್ತುಂಟು. ಕೇಳಿದವ ನೀನು, ಹಾಗಾಗಿ ಹೇಳಿದ್ದು ನಾನು ಗಂಡು ಹೆಣ್ಣು. ನಿನಗೆ ಕಣ್ಣಿಗೆ ಎತ್ತು ಕಾಲ ಹಾಕಿದ್ಯಾ? ಹಾಗಲ್ಲ, ನಾನು ನಿಮ್ಗೆ ಗಂಡು ಹೆಣ್ಣು ಅಂತ ಹೇಳಲೇ ಇಲ್ಲ. ನೀವು ಯಾಕೆ ಸುಮ್ಮನೆ ಸಿಟ್ಟು ಮಾಡಿ? ಏನ್ ಬೇಡ್ದ ನನ್ನಲ್ಲಿ? ಭವತಿ ಭಿಕ್ಷಾ ಅಂದ ಏನ್ ಹೇಳಿದಾಗಾಯ್ತು ನೀನು? ಏನು ಭಿಕ್ಷೆ ಕೊಡಿ ಹೇಳಿದಾಗ? ವ್ಯಾಕರಣ ವ್ಯಾಕರಣ. ಓ ವ್ಯಾಕರಣ, ಹಾ ಹಾ ಹಾ, ಅದು ಹೆಂಗಸರಲ್ಲಿ ಹೇಳಿದಾಗಿತ್ತು. ಭವತಿ ಭಿಕ್ಷಾಂದೇ ಅಂತ. ಭವಾನ್ ಭಿಕ್ಷಾಂ ದದಾತು, ಏನಾದ್ರೂ ಇದ್ರೆ ಸ್ವಲ್ಪ ಕೊಟ್ರಾತು. ಕೊಡ್ತೆ ಕೊಡ್ತೆ. ಏನ ಮರಳು ತಿರುಕ? ನಾನು ಇಷ್ಟು ಬೇಗ ಹೋಗುದಿಲ್ಲ. ನಾನು ಇಷ್ಟು ಮರಳು ತಿರುಕ ಅಂತ ಹೇಳಲಿಲ್ಲ, ಮರಳು ತಿರುಕ ಅಂತ ಆಗ ಆಯ್ತಾಯ್ತು. ಏನು ಮಾತಾಡ್ತಾ ಇದ್ದೀಯನು ಪ್ರಜ್ಞೆ ಉಂಟು ನಿನಗೆ? ಹಾಗಾದ್ರೆ ನಾನು ಏನೂ ಮಾತಾಡಬಹುದು. ಆಗಲ್ಲ, ನಾನು ಮರುಳು ಅಂತ ಆದ್ಮೇಲೆ ಮತ್ತೆ ಪ್ರಶ್ನೆಯೇ ಇಲ್ಲ. ಅಲ್ಲ, ಇಷ್ಟೊತ್ತು ಮಾತಾಡಿದ್ದ ಕೇಳಿದ್ದು. ಅದೇ ಈಗ ಸರಿ ಆಯ್ತು ಅಂತ. ಸರಿ ಆಯ್ತಾ? ಈಗ ಮರುಳ ಅಲ್ಲ, ಈಗ ಮರುಳ ಅಲ್ಲ ಮತ್ತೆ ಹೇಳಬೇಡಿ. ಈಗ ಸ್ವಲ್ಪ ಮಟ್ಟಿಗೆ ಸರಿಯಾಗಿದ್ದೆ ಅಂತ ಹೇಳಿದ್ದು. ಸರಿ ಸರಿ, ಹೀಗೆ ಮಾತಾಡ್ತ. ಸ್ವಲ್ಪ ಮಟ್ಟಿಗೆ ಸರಿಯಾದವರಿಗೆ ಯಾವ ಶಬ್ದ ಪ್ರಯೋಗ ಮಾಡ್ತೀರಿ? ಸಾಧಾರಣ ಸರಿ ಇದ್ದವಂತ ಪ್ರಯೋಗ ಮಾಡ್ತೇನೆ. ನಾವ್ ಹೇಳ್ದಾಗ ತಿರುಕ ಅಂತ ಪ್ರಯೋಗ ಮಾಡ್ತೇನೆ. ಸ್ವಲ್ಪ ಮಟ್ಟಿಗೆ ಸರಿ. ನಾನ್ ತಿರುಗಿ ಹೋಗುವುದಿಲ್ಲ. ತಿರುಕ ತಿರುಕ ಅಂದ್ರೆ ಏನು? ಬೇಡುವ. ಓಹೋ, ತಿರುಗಿ ಹೋಗೋನಿಗೆ ಹೇಳುದಲ್ವ? ಅದಲ್ಲ ಅದಲ್ಲ, ನಾ ಆಗ್ರಹಿಸಿದೆ. ತಿರುಗಿ ಹೋಗ್ತಾ ಇದ್ರೆ ತಿರುಕ. ಹೊಟ್ಟೆಗಿಲ್ದಿದ್ರು ಈ ಜಾತಿ ನಂಜಿನ ಮಾತಿ ಕಡಿಮೆ ಇಲ್ಲ. ಅಲ್ಲ, ವಿಷಯ ಕೇಳಿದೆ. ನಿಮ್ಮಂತವರಲ್ಲಿ ಕೇಳಿದಾಗ ಮಾತ್ರ ಗೊತ್ತಾಗ್ತದೆ. ಯಾವಾಗಲೂ ಸಗಣಿ ಹೊತ್ತವರೊಡನೆ ಸರಸಾಡುವುದಕ್ಕಿಂತಲೂ ಶ್ರೀಗಂಧ ಹೊತ್ತವರೊಡನೆ ಗುದ್ದಾಡುವುದೇ ಲೇಸ. ನೀನು ಗುದ್ದಾಡುವುದಕ್ಕೆ ಅಂತ ಬಂದ್ರೆ ನಾ ಗುದ್ದಿದ್ರು ಗುದ್ದೆ. ಅದು ಪರಿಮಳ, ಮಹೋಗ್ರ ಮಹೋಗ್ರ. ನೀವು ಗುದ್ಲಿ ಅಂತಲೇ ನಾನು ಗುದ್ದಿದ್ರು ಪರಿಮಳ ರಕ್ತ ಬರ್ತದೆ, ಪರಿಮಳ ಅಲ್ಲ ಬರುವುದು. ಪರಿಮಳದ ರಕ್ತವೇ ಬರಬಹುದಲ್ಲ? ಅದಾಗುದಿಲ್ಲ. ರಕ್ತ ಬಂದ್ರೆ ರಕ್ತದ ಪರಿಮಳ ಬರ್ತದೆ. ಮೂಸೆ ನೋಡ್ಬೇಕು ನೀವು. ಯಾರು? ನಾನು ನಿನ್ ರಕ್ತ ನಿನ್ ರಕ್ತ ಮುಚ್ತೇನೆ. ಹೇಳಿ ನೀವು, ಪರಿಮಳ ಉಂಟು ಇಲ್ವೋ ಹೇಳಿ. ಆ ಕಪಾಲವನ್ನ ಹಿಡಿದು, ಆ ಭಿಕ್ಷಾ ಪಾತ್ರೆಯನ್ನ ಹಿಡಿದು ನನ್ನಲ್ಲಿ ಬೇಡ್ತಾ ಇದ್ದಿ. ಹೌದೌದು, ಅದು ಇದು ನಾ ಹಿಡ್ಕೊಂಡದ್ದಲ್ಲ, ಮತ್ತೆ ಅದೇ ನನ್ನನ್ನು ಹಿಡ್ಕೊಂಡಿದೆ. ಭಿಕ್ಷಾ ಪಾತ್ರ ನಾನು ಹಿಡ್ಕೊಂಡಿದ್ದೆ. ಯಾವ ಜಾತಿದು ಅಂತಲೇ ಅರ್ಥ ಆಗುದಿಲ್ಲ ನನಗೆ. ಜಾತಿ ಏನಿಲ್ಲ. ಭಿಕ್ಷೆವನ್ನು ಕೊಟ್ರೆ ಭಿಕ್ಷೆ ನಿನಗೆ ಬೇಡುವವರು ಜಾತಿ ಕೇಳಬಾರ್ದು. ಕೊಡ್ತಿದ್ದೆ. ಆದ್ರೆ ನಾವು ನಮ್ಮಂಥವರು ಕೊಡಬೇಕು ಅಂತ ಆದ್ರೆ 4 ಜನ ಸೇರಿದಂತ ದೊಡ್ಡ ಸಮಾರಂಭದಲ್ಲಿ 4 ಜನರಿಗೆ ಕಾಣುವ ಹಾಗೆ ಹೀಗೆ ತಕೋ ಅಂತ ಹೇಳಿ ಕೊಡುವಂತಹ ಎತ್ತರದ ಗುಣಮಟ್ಟದಲ್ಲಿದ್ದವರು ನಾವು. ಅಂದ್ರೆ ಪ್ರಚಾರ ಪ್ರಿಯರು. ಹಾಗಲ್ಲ, 4 ಜನ ಗೊತ್ತಾಗುವುದು ಅಂದ್ರೆ ಅದಕ್ಕೆ ಅಲ್ವ? ಅದಲ್ವೇ ಅಲ್ಲ, ಪ್ರಚಾರ ಆಗ್ಬೇಕು ಅಂತ ಕೊಡುವುದಲ್ಲ, ನಾವು ಕೊಟ್ಟಿದ್ ಪ್ರಚಾರ ಆಗ್ಬೇಕು ಅಂತ ಹೇಳುದು. ಅದೇ 4 ಜನ ಇದ್ದಲ್ಲಿ ಕೊಟ್ಟರೆ ಪ್ರಚಾರ ಆಗ್ತದೆ. ಬನ್ನಿ, ಏನು ನಾನು 100 ಜನ ಇದ್ದಲ್ಲಿ ಕರ್ಕೊಂಡು ಹೋಗ್ತೇನೆ. ಒಳ್ಳೆ ಕೊಡಿ. ಹೌದು, ನಿನಗೆ ಭಿಕ್ಷೆ ಹಾಕ್ಲಿಕ್ಕೆ ನಾನು ನಿನ್ ಜೊತೆ ಬರ್ತೇನೆ. ಅಲ್ಲ, ಜನ ಇದ್ದಲ್ಲಿ ಕೇಳಿದವರಿಗೆಲ್ಲ ಹೇಳ್ತಾ ಹೋಗ್ತೇನೆ, ನೀವು ಬೇಡ್ಲಿಕ್ಕೆ ಬಂದಿದ್ದ 100 ಜನ ಇದ್ದಲ್ಲಿ ಹೋಗಿ ಕೊಡ್ತೇನೆ. ಜಾಗ್ರತೆ. ನೀವೇನು ಹೇಳುದು ಬೇಡ, ನಾನೇ ಪ್ರಚಾರ ಮಾಡ್ತಾ ಹೋಗ್ತೇನೆ. ಅವರು 100 ಜನ ಇದ್ದಲ್ಲಿ ಕೇಳಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಏನ್ ಬೇಕಾದ್ರೂ ಕೊಡ್ತಾರೆ. ಇಲ್ಲದೆ ಇದ್ರು ಮತ್ತೊಬ್ಬರನ್ನು ತೆಗೆದಿದ್ದಾರು ಕೊಡ್ತಾರೆ. ಅದಿಲ್ಲ, ಕೊಟ್ರೆ ನಂದೇ ಕೊಡ್ತೀನಿ. ಮತ್ತೊಬ್ಬರ ದೊಡ್ಡ ಜನ ಕೊಡ್ತಿದ್ದೆ ನಿನಗೆ. ಕೊಡಿ ಕೊಡಿ, ನಿನಗೆ ಕೊಡಬೇಕು ಅಂತ ಆದ್ರೆ ಕೊಡಿ ಕೊಡಿ. ಈಗ ನನ್ನಲ್ಲಿ ಏನು ಇಲ್ಲ. ಓಹೋ, ದಂಡ ಆಯ್ತು, ದಂಡ ಆಯ್ತು. ನಾನು ನಿಮ್ಮಲ್ಲಿ ಕೇಳಿದ್ದೇ ದಂಡ ಆಯ್ತು. ಯಾಕೋ? ಯಾಕೆಂದ್ರೆ ನಾನು ನೀನು ಒಂದೇ, ನೀವು ಒಂದೇ ಅಂತ ಆಯ್ತಲ್ಲ. ನನ್ನಲ್ಲಿಯೂ ಏನೂ ಇಲ್ಲ, ನಿಮ್ಮಲ್ಲಿಯೂ ಏನೂ ಇಲ್ಲ. ಶನಿವಾರದವನ ಮನೆಗೆ ಏಕಾದಶಿಯು ಬಂದಾಗಾಯ್ತು. ಹೇಳಿ ಒಟ್ಟಿಗೆ ಹೋಗುವ. ನಾನು ಪಾತ್ರ ನನ್ನದು, ಅರ್ಧ ಅರ್ಧ ಪಾಳು. ಕೈಯಲ್ಲಿ ಏನುಂಟು ನೋಡಿದ್ಯಾ? ನನಗೆ ಅರ್ಧ, ನಿಮ್ಗೆ ಅರ್ಧ. ಕೈಯಲ್ಲಿ ಏನುಂಟು ನೋಡಿದ್ಯಾ? ಅದು ಎಂತದ್ದು? ನೀನ್ ಹೀಗೆ ಮಾತಾಡ್ದೇನು ಬಾಳ ಹೊತ್ತು ಬದುಕು ಲಕ್ಷಣ ಕಾಣುದಿಲ್ಲ. ನಾನು ಸತ್ರು ತೊಂದ್ರೆ ಇಲ್ಲ, ನಿಮ್ಮನ್ನು ಕರ್ಕೊಂಡೇ ಹೋಗ್ತೇನೆ ಬೇಡುವುದಕ್ಕೆ. ಯಾವುದಕ್ಕೆ? ಬೇಡುವುದಕ್ಕೆ. ಬೇಡುವುದಕ್ಕ ನಾನು ನೀವು ಒಂದೇ, ಏನೂ ಇಲ್ಲ. ಹಾಗಲ್ಲ ಹೇಳಿದ್ದು ನಾನು. ನೀರಿನಲ್ಲಿ ಒಬ್ಬ ಮುಳುಗುತ್ತಾನೆ, ಅವನಿಗೆ ಈಜ್ಲಿಕ್ಕೆ ಬರುವುದಿಲ್ಲ. ಅವನನ್ನ ಕಾಪಾಡ್ಲಿಕ್ಕೆ ಇನ್ನೊಬ್ಬ ಹಾರ್ತಾನೆ, ಇಬ್ರು ಒದ್ದೆ ಆಗ್ತಾರೆ. ಹೌದು, ಇಬ್ಬರಿಗೂ ಈಜು ಬರುವುದಿಲ್ಲ ಅಂತ ಅರ್ಥವಾ? ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಬಿದ್ದವ ಬೇರೆ, ಹಾರಿದವ ಬೇರೆ. ಹೌದು, ಆದ್ರೆ ಒದ್ದೆ ಆದದ್ದಿಬ್ರು ಹೌದು. ಹೌದೌದು. ಕಳ್ಳನೊಬ್ಬ ವಸ್ತುವನ್ನು ಕದ್ದು ಓಡಿ ಹೋಗ್ತಾನೆ, ಅವನನ್ನ ಹಿಡಿಯುವುದಕ್ಕೆ ಹಿಂದೆ ಮತ್ತೊಬ್ಬ ಓಡ್ತಾನೆ. ಇಬ್ರು ಓಡ್ತಾ ಇದ್ದವ್ರು ಹೌದು. ಇಬ್ರು ಕಳ್ಳರ
ಅಲ್ವೇ ಅಲ್ಲ, ದೂರದಲ್ಲಿ ನಿಂತು ನೋಡುವವರಿಗೆ ಇಬ್ರು ಒಂದೇ ರೀತಿ ಓಡ್ತಾ ಇದ್ದಾರೆ, ಸ್ಪರ್ಧೆ ಇರಬಹುದು ಅಂತ ಭಾವನೆ ಬರಬಹುದು. ಹೌದು, ಅದು ಕದ್ದವನಿಗೆ ಗೊತ್ತು, ವಸ್ತು ಕಳ್ಕೊಂಡವನಿಗೆ ಗೊತ್ತು. ಹೌದು ಹೌದು, ಓಡ್ತಾ ಇದ್ದವನಿಗೆ ಅವನ ಕಷ್ಟ ಗೊತ್ತುಂಟು, ಕದ್ದವನಿಗೆ ಅವನ ಪ್ರಯೋಜನ ಗೊತ್ತುಂಟು. ಹೌದೌದು, ಹಾಗಾಗಿ ಹೇಳುವುದು ನಿನಗೆ ಕೊಡ್ಲಿಕ್ಕೆ ಈ ಕ್ಷಣಕ್ಕೆ ನನ್ನಲ್ಲಿ ಏನು ಇಲ್ಲ ಅಂತ ಹೇಳಿದ್ದು, ನಿನ್ನಲ್ಲಿ ಯಾವತ್ತೂ ಏನು ಇಲ್ಲ, ನನಗೆ ನಿನಗೆ ವ್ಯತ್ಯಾಸ ಉಂಟು, ಹಾಗಾಗಿ ಹೇಳಿದ್ದು. ಸುಳ್ಳಲ್ಲ. ಕಾಗೆ ಮತ್ತು ಕೋಗಿಲೆ ಒಂದೇ ಗೂಡಿನಲ್ಲಿದ್ರು, ಒಂದೇ ಬಣ್ಣದಲ್ಲಿದ್ರು, ಅದು ಒಂದೇ ಅಲ್ಲ ಅದು. ಯಾಕಂದ್ರೆ ನೋಡುವುದಕ್ಕೆ ಎರಡು ಕಪ್ಪೆ. ಕೋಗಿಲೆಯನ್ನು ನಾವು ಕಾಗೆ ಅಂತ ಹೇಳುವುದಕ್ಕಾಗುದಿಲ್ಲ. ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದೋ ಪಿಕ ಕಾಕಯೋ ಕಾಕ ಕಾಕ ಪಿಕ ಪಿಕ ಅದಾಗುದಿಲ್ಲ. ವಸಂತ ಮಾಸ ಸಂಪ್ರಾಂತಿ ಕಾಕ ಕಾಕ ಪಿಕ ನನ್ನ ಕಡೆ ಈ ಜಾತಿ ಬುದ್ಧಿವಂತ ಆಗಲ್ಲ ಆಗಲ್ಲ. ಕಾಕ 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 ಪಿಕ ಪಿಕ ಆಗುದಿಲ್ಲ. ಕಾಕ ಕಾಕ ಪಿಕ 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 ಮಂಡ ಹೊಡೆದೇನು. ಏಯ್, ಈಗ ನಾನು ಹೊರಟದೆಲ್ಲಿಗೆ? ಸುಳ್ಳಲ್ಲ, ನೀವು ಎಲ್ಲಿಗೆ ಹೋಗ್ತೀರಿ? ಅಲ್ಲ ಕೇಳಿ, ನಮ್ಗೆ ಗೊತ್ತಿಲ್ಲಲ್ಲ. ಸುಳ್ಳಲ್ಲ ಯಾಕೆ ನಿಂದು? ಸುಳ್ಳಲ್ಲ ಹೇಳುದು ಯಾಕೆ? ನನ್ನ ಭಾಷೆ ಅದೊಂದು ಒತ್ತು ಮಾತು, ಒತ್ತು ಮಾತು. ನಾನು ಕೆಳಗೆ ಹೊರಟವ. ಸುಳ್ಳಲ್ಲ, ಅದು ಒತ್ತು ಮಾತು, ನನ್ನ ಮಾತು ಒತ್ತು ಮಾತು. ನೀವು ಇಷ್ಟು ದೊಡ್ಡವರು, ನನಗೆ ಪಾಪ ಅಂತ ಅನಿಸ್ತದೆ ನಿಮ್ಮನ್ನು ನೋಡಿದ್ರೆ. ಅಯ್ಯೋ ದೇವ್ರೆ, ಇಂತಹ ಸ್ಥಿತಿ ಅದೆಲ್ಲ ಬೇಡ. ನನ್ನನ್ನು ನೋಡಿ ನಿನಗೆ ಪಾಪ ಅನ್ಸುದೆಲ್ಲ ಬೇಡ, ಆ ಜಾತಿ ಕರುಣ ಎಲ್ಲ ಬೇಡ. ಇಂತಹ ಸ್ಥಿತಿಯೂ ಬಂತೆ, ನೀವು ಇಷ್ಟು ದೊಡ್ಡವರಾಗಿ ಅಷ್ಟು ಕೆಳಗಿಳಿತಾ ಇದ್ದೀರಿ ಅಂದ್ರೆ ದೇವ್ರೇ, ಎಂತೆಂತವರಿಗೆಲ್ಲ ಎಂತೆಂತ ಕಾಲ ಬರ್ತದಪ್ಪ. ಕೆಳಗಿಳಿಯುವುದು ಅಂದ್ರೆ ಹಾಗಲ್ಲ, ಮೇಲೆ ಕೆಳಗೆ ಆಚೆ ಈಚೆ ದಶ ದಿಕ್ಕುಗಳಲ್ಲಿ ಎಲ್ಲ ಬೇಕಾದ್ರೂ ಹೋಗಬಲ್ಲೆ ನಾನು. ಓ, ನಿಮಗೆ ಕೇಳ್ತೇನೆ, ಮುಂದೆ ಹಿಂದೆ ಮೇಲೆ ಕೆಳಗೆ ಎಲ್ಲ ಒಂದೇಯ? ಎಲ್ಲ ಬೇರೆ ಬೇರೆ, ಎಲ್ಲಿ ಬೇಕಾದ್ರೂ ಹೋಗ್ತೇನೆ ಅಂತ ಹೇಳಿದ್ದು. ಹಾಗಾದ್ರೆ ನೀವು ಮೇಲೆ ಹೋಗುದು ಯಾವಾಗ? ಮಾತಿಗೆ ನಾನು ಮೇಲೆ ಹೋಗುದು ನೀ ಹೋದ್ಮೇಲೆ ಹೋಗುವ, ಅದಕ್ಕಿಂತ ಮೊದ್ಲು ಹೋಗುವ. ಬೇಡ ಬೇಡ ಬೇಡ, ಯಾಕೆಂದ್ರೆ ನಾನ್ ನಿಮ್ಮನ್ನು ಕರ್ಕೊಂಡು ಹೋದೆ ಅಂತ ಆಗ್ತದೆ. ಹಾಗಾಗಿ ನೀವು ಹೋಗಿ, ನಿಮ್ಮ ಒಟ್ಟಿಗೆ ನಾನು ಬರ್ತೇನೆ, ನೀವು ನನ್ನನ್ನು ಕರ್ಕೊಂಡು ಹೋದೆ ಅಂತ ಅವಶ್ಯಕತೆ ಇಲ್ಲ. ನನಗೆ ನಿನಗೆ ಸಂಬಂಧವೇ ಇಲ್ಲದೆ ಹೋಗ್ಲಿ. ಸರಿ, ನೀನು ಹೋಗಿ ಕೆಲವು ವರ್ಷ ಆದ್ಮೇಲೆ ಬರ್ತೇನೆ. ಆಯ್ತಪ್ಪ. ಈ ಕೆಳಗೆ ಯಾಕೆ ಹೋಗ್ತೀರಿ? ಕೆಳಗೆ ಹೋಗುವುದು ಪಾತಾಳಕ್ಕೆ. ಪಾತಾಳಕ್ಕೆ ಯಾಕೆ ಹೋಗ್ತೀರಿ? ಆದಿಶೇಷನ ಮಹಾ ಯಜ್ಞ ಮಾಡ್ತಾ ಇದ್ದಾನೆ ಅಲ್ಲಿ. ಹೌದಾ? ಹೌದೌದು. ಆದಿಶೇಷ ಹೌದು, ಯಜ್ಞ ಹೌದು. ನಿನಗೆ ಆಹ್ವಾನ ಕಳಿಸ್ಬೇಕು. ಅಲ್ಲ, ಅವರ ಆದಿಶೇಷ ಯಜ್ಞ ನನಗೆ ಆಗಲ್ಲ. ದೊಡ್ಡದ ಇದ್ರೆ ಏನೋ ನಮ್ಗೆ ಹೆಚ್ಚಿಗ್ಬೋದು ಅಂತ ಈಗ ಯೋಚನೆ ಬಂತು. ಅದು ಬೇಡವರಿಗೆ ಕರೆಯುವ ಯಜ್ಞ ಅಲ್ಲ, ದೊಡ್ಡವ್ರಿಗೆ ಮಾತ್ರ. ದೊಡ್ಡವ್ರಿಗೆ ಮಾತ್ರ. ಬೇಡದೇ ಇದ್ರು ಕೊಡ್ತಾರೆ. ಹಾಗಲ್ವೋ? ನಾವು ಕೇಳದೇ ಇದ್ರು ಅವ್ರು ನಮಗ್ ಕೊಡುವುದು ಯಾಕೆ? ಅವರಿಗೆ ಪುಣ್ಯ ಸಂಪ್ರಾಪ್ತಿ ಆಗ್ಬೇಕು ಅಂತ ಕೊಡುದು. ನಾನು ಈಗ ಅದು ಬೇಡ. ನಾನು ಕೇಳಿ ತಕೊಳ್ತೇನೆ, ನೀವು ಕೇಳದೆ ತಕೊಳ್ತೀರಿ, ಹೇಳ್ತೀನಿ, ನನ್ಗೆ ಗೊತ್ತುಂಟು. ಈಗ ನೀವು ಯಜ್ಞಕ್ಕೆ ಹೋಗ್ತೀರಿ, ಹಾಗಾಗಿ ಕೊಡುವುದಕ್ಕೆ ಏನೂ ಇಲ್ಲ. ಕೊಡುವುದಕ್ಕೆ ಏನೂ ಇಲ್ಲ. ಒಂದು ವಿಷಯ ಕೇಳ್ತೇನೆ, ದೂರ ಅಲ್ಲ, ಮರ್ತೆ ಹೋಯ್ತು, ನನಗೆ ಮರ್ತೆ ಹೋಯ್ತು. ಈಗ ನಿಮಗೆ ಮನೆ ಉಂಟಾ? ಇಲ್ಲ, ಅಲ್ಲ, ಹಾಲು ಮರೆತು ಬಿಡ್ತಲಿದ್ದೇನೆ. ಮನೆಗೆ ಪಾಪ ದಾರಿ ಯಾವುದು? 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 ಓ ಮುನಿವರೇಣ್ಯ, ವಿನಯದಿಂದ ನನಗೆ ತೋರ್ಪುದು. ಓ ಮುನಿವರೇಣ್ಯ, ಓ ಮುನಿವರೇಣ್ಯ, ವಿನಯದಿಂದ ನನಗೆ ತೋರ್ಪುದು. ಸನುಮತದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ. ಸನುಮತದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ. ವನಜ ಭವಕ ಪಾಲವಿದನು ಕ್ಷಣದಿ ತೃಪ್ತಿಗೊಳಿಪೆಜಿಯ. ವನಜ ಭವಕ ಪಾಲವಿ
ಕ್ಷಣದಿ ತೃಪ್ತಿ ಕೊಳಿಪಿ ಜೀಯ ಸ್ವಾಮಿ, ಏನು ನಿಮಗೆ ಮನೆ ಉಂಟಾ? ಇಲ್ಲ. ಓ, ಲಾಲ್ ಮರದಲ್ಲಿದ್ದೇನೆ. ಹೌದಾ? ಪಾಪ. ಹಾಗಾದ್ರೆ ನನ್ನೊಟ್ಟಿಗೆ ಬರ್ತೀರಾ? ದೇಣಿಗೆ ಸಂಗ್ರಹ ಮಾಡಿ ಆದ್ರೂ ನಿಮ್ಗೊಂದು ಗೃಹ ಕಟ್ಟಿಸಿ ಕೊಡ್ತೇನೆ. ಇಲ್ಲ, ಈ ದಂಡಕ್ಕೆ ಇವತ್ತು ನಿನ್ ತಲೆ ಮೇಲೆ ಬೀಳ್ಬೇಕು ಅಂತ ಬಹಳ ಆಸೆ ಉಂಟು. ಪಾಪ, ಎಷ್ಟು ಮಾತಾಡ್ತೀಯ? ಇಲ್ಲ ಅಂತ ಮನೆ ಕೇಳಿದ್ರೆ ಇಲ್ಲ. ಆಶ್ರಮವಾಸಿಗಳು ನಮಗೆ ನಾವು ಇದ್ದೇವೆ, ನಮಗೆ ಮನೆಯೂ ಉಂಟು. ಹೌದಾ? ಹೌದು. ಹಾಗಾದ್ರೆ ನೀವು ಗೃಹಸ್ಥರು. ಇದ್ಯಾಕೆ? ಗ್ರಹದಲ್ಲಿ ಸ್ಥಿತರಾದವರು, ಆದ್ದರಿಂದ ಗೃಹಸ್ಥ. ತಪ್ಪು. ತಪ್ಪ? ಕೂಡುದು. ವ್ಯಾಕರಣ. ಕೂಡುದು. ವ್ಯಾಕರಣ ತಪ್ಪು. ಹೌದು. ಗ್ರಹದಲ್ಲಿ ಸ್ಥಿತನಾದವ ಗೃಹಸ್ಥ ಅಲ್ಲ. ಮತ್ತೆ ಮನೆಯ ಮೇಲೆ ಮನೆ, ಮಹಡಿಯ ಮೇಲೆ ಮಹಡಿ ಇದ್ರು ಅವ ಗೃಹಸ್ಥ ಆಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಲ್ಲಿ ಮೂರು ದಾರಿ ಕೂಡಿದಲ್ಲಿ 3 ಕಲ್ಲನ್ನಿಟ್ಟು ಬೇಯಿಸಿ ತಿಂದರೂ ಅಡ್ಡಿಲ್ಲ. ಒಟ್ಟಿಗೆ ಹೆಂಡತಿ ಉಂಟು, ಗೃಹಿಣಿ ಉಂಟು ಅಂತ ಆದ್ರೆ ಅವು ಗೃಹಸ್ಥ. ಓಹೋ, ಗೃಹಿಣಿ ಇದ್ದವ ಗೃಹಸ್ಥ. ಹಾಗಾದ್ರೆ ನೀವು ಗೃಹಸ್ಥರೇ ಅಲ್ಲ? ಗೃಹಿಣಿ ಉಂಟು ಅಂತ ಕೇಳಿದೆ. ಕೆಲವರು ಮದುವೆ ಆಗುದಿಲ್ವಂತೆ. ಒಂದೊಂದಾಗಿ ನಿನ್ಗೆ ಹೇಳ್ತೇ ಬರ್ತೇನೆ ನಾನು ಎಲ್ಲ ವಿಷಯ. ಕೇಳಿದೆ, ಪ್ರಾಮಾಣಿಕವಾಗಿ ಕೇಳಿದೆ. ಗೃಹಿಣಿಯೂ ಉಂಟು, ಗೃಹಸ್ಥನೂ ಹೌದು. ಹಾಗಾದ್ರೆ ನಿಮಗೆ ಮನೆಯೂ ಉಂಟು, ಹೆಂಡತಿಯು ನಿಮ್ಮೊಟ್ಟಿಗೆ ಇದ್ದಾಳೆ ಅಂತ ಆದ್ರೆ ನಾನೊಮ್ಮೆ ಹೋಗಿ ಬರ್ಲೆ? ದಾರಿ ತೋರಿಸ್ತೀರಾ? ಯಾವುದಕ್ಕೆ? ನಿಮ್ಮ ಮನೆ ಹೋಗುವ ದಾರಿ. ಮರುಳಲ ಎನ್ನರದೆ ಕುಮುದೆಯು ವರಪತಿವ್ರತೆ ಮರುಳಲ ಎನ್ನರದೆ ಕುಮುದೆಯು ವರಪತಿವ್ರತೆ ಪರಪುರುಷರನು ಪೊರಿಕಿ ಪಳೆ ಪರಪುರುಷರನು ಪೊರಿಕಿ ಬಳೆ ಕಣ್ಣೆತ್ತಿ ನಿನ್ನುವನುಳಿದು ಪರಶಿವನೇ ಬರಲು ತಾ ಕಣ್ತೆರೆದು ನೋಡಲು ಸಾಧ್ಯವೇ ಇಲ್ಲ. ಕಣ್ಣೆತ್ತಿ ನಿನ್ನುವನುಳಿದು ಪರಶಿವನೇ ಬರಲು ತಾ ಕಣ್ತೆರೆದು ನೋಡಳ ಬರಿದೆ ದಣಿಯುವುದ್ಯಾಕೆ? ಬರಿದೆ ದಣಿಯುವುದ್ಯಾಕೆ? ನೀನಿಲ್ಲಿರಲು 3 ದಿನದಿ ನಾನೈ ತೊಗೆನು ದಿಟವೆಂದ. 1 2 3 ದಿನದಿ ನಾನೈ ತಗೆನು ದಿಟವೆಂದ. ಮರುಳೆಲ ಎನ್ನರಸಿ ಕುಮುದೆ, ಮರುಳೆಲ ಎನ್ನರಸಿ ಕುಮುದೆಯೋ ಆ ಯಾಕೆ ನಗೆಯಾಡ್ತೀರಿ? ಮನೆಗೆ ಹೋಗುವ ದಾರಿಯನ್ನ ತೋರಿಸಿ ನಿಮ್ಮ ಹೆಂಡತಿಯಲ್ಲಿ ಬೇಡಿ ಪಡೆಯುತ್ತೇನೆ ಅಂತ ಹೇಳಿದ್ರೆ ನಗೆಯಾಡ್ತಿರಲ್ಲ. ಏನ್ ಮನೆಗೆ ಹೋಗೋ ದಾರಿ ಮರ್ತೋಯ್ತು ಅಂತ ಮಾಡಿದ್ಯಾ? ಅಲ್ಲ, ನನಗೆ ತೋರಿಸಿ ಅಂತ. ಅದಕ್ಕೆ ಗೊತ್ತಿಲ್ಲ. ಮತ್ತೆ ಮರುಳಲ ಎನ್ನರಸಿ ಕುಮುದೆ. ಅತ್ಯಂತ ಬೇಸರದಲ್ಲಿ ಹೇಳಬೇಕಾದಂತಹ ವಿಷಯವನ್ನು ಯಾವುದನ್ನು ನೀವು ಸಂತೋಷದಲ್ಲಿ ಹೇಳ್ತಾ ಮರುಳೆಲ್ಲ ಎನ್ನ ಅರಸಿ ಕುಮುದೆ. ನಿಮ್ಮ ಅರಸಿಗೆ ಮರುಳು ಅಂತ ನಗೆಯಾಡ್ತೀರಲ್ಲ. ತಲೆ ಮೇಲೆ ಹೊಡೆದ್ರೆ ತಲೆ ಹೊಟ್ಟೆ ಹೋಗ್ಬೇಕು. ನಾನು ಏನ್ ಮಾತಾಡ್ತಿ? ನೀವೇ ಹೇಳಿದ್ದು, ನಾನು ಹೇಳಿದ್ದಲ್ಲ, ನೀವೇ ಹೇಳ್ತಾ ಇರುವುದು. ಮರುಳೆಲ್ಲ ಎನ್ನ
ಅರಸಿ ಕುಮುದೆಯು ಹಾಗೆ ಹೇಳಿದ್ದಲ್ಲ ಅದು. ನಗೆ ಆಡ್ತೀನಿ ನಿಮ್ಗೆ ಹೆಂಡತಿ ಹುಚ್ಚಿ ಹಿಡಿದು ನಗೆ ಬರ್ತದ ನಮ್ಮಲ್ಲ ಬೇಸರ. ನೀವೇ ಹೇಳಿದ್ದು, ನೀವ್ ಯಾಕೆ ಸಿಟ್ಟು ಮಾಡ್ತೀರಿ? ನೀವೇ ಹೇಳಿದ್ದು. ಪದಚ್ಛೇದ ಉಂಟು ಅಲ್ಲಿ, ವ್ಯಾಕರಣ ವ್ಯಾಕರಣ ವ್ಯಾಕರಣ. ಓಹೋ, ಅದೇ ನಮ್ಗೆ ದೊಡ್ಡ ಸಮಸ್ಯೆ. ಮರುಳೆಲ ಎನ್ನರಸಿ ಕುಮುದೆ ಅಲ್ಲಿ ಬಿಡಿಸ್ಲಿಕ್ಕುಂಟು. ಎಲ್ಲಿ ಬಿಡಿಸ್ಬೇಕು ಅಂದ್ರೆ ಮರುಳೆಲ ನಿಮ್ಮ ಅರಸಿ. ಓ, ನಿಮ್ಮ ಅರಸಿಯನ್ನ ಬಿಡಿಸಬೇಕೆ? ಅರಸಿ ಅನ್ನುವ ಶಬ್ದ ಬಿಡಿಸ್ಬೇಕು ಅಂತ ಹೇಳಿದ್ದು. ಶಬ್ದ ನೀವು ಆಗ ಹೇಳಲೇ ಇಲ್ಲ. ನಿನಗೆ ಮರುಳೆಲ್ಲ ಅರಸಿ ಬಿಡಿಸಬೇಕು. ಈ ಜಾತಿ ಕೊಂಕೆಲ್ಲ ನಿನಗೆ ಸ್ಪಷ್ಟ ಅರ್ಥ ಆಗ್ತದೆ. ಅಲ್ಲ, ನೀವೇ ಹೇಳಿದ್ದು, ನಾನು ಏನೂ ಹೇಳಲಿಲ್ಲ. ವ್ಯಾಕರಣ ವ್ಯಾಕ್ರಮಣೆ. ನಾನು ವ್ಯಾಕರಣವನ್ನೇ ಈಗ ಸ್ವಲ್ಪ ಅಭ್ಯಾಸ ಮಾಡಬೇಕಾಯ್ತು. ನನಗೆ ಇದೊಂದು ಗೊತ್ತಿಲ್ಲವಾಗಿತ್ತು. ಆಕೆ ಅಲ್ಲಿದ್ದಾಳೆ, ಅಲ್ಲ ಆಶ್ರಮದಲ್ಲಿ. ಮರುಳೆಲ್ಲ ಎನ್ನರಸಿ ಕುಮುದೆ ಯಾಕೆ ಹೇಳಿದ್ರಿ ಅಂತ. ಮರುಳೆಲ್ಲ ಅಂತ ನಿನಗೆ ಹೇಳಿದ್ದು. ಓಹೋ, ಇದು ವಿಷಯವೇ ಬೇರೆ. ನಿನಗೆ ಯಾವ್ದು ಅರ್ಥ ಆಗ್ಬೇಕು ಅದು ಅರ್ಥ ಆಗುದಿಲ್ಲ. ಅಂದ್ರೆ ನೀವು ಒಟ್ಟಿಗೆ ಹೇಳ್ಬಿಟ್ರಲ್ಲ, ಅಂದ್ರೆ ಪೂರ್ವಾರ್ಧ ನನಗೆ ಸಂಬಂಧಪಟ್ಟಿದ್ದು. ಹೌದು, ಉತ್ತರಾರ್ಧ ನನಗೆ ಸಂಬಂಧಪಟ್ಟಿದ್ದು. ಓಹೋ, ಉತ್ತರ ಕ್ರಿಯೆ ನಿಮಗೆ ಸಂಬಂಧಪಟ್ಟಿದ್ದು. ಅಲ್ಲ, ನಂಗೆ ವ್ಯಾಕರಣ ನೆನಪಿನಲ್ಲಿ ಕ್ರಿಯೆ ಮತ್ತು ಆ ಪೂರ್ವಾರ್ಧ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾಕರಣ ಗೊತ್ತಿದ್ರು ನಿನಗೆ ತಾಗಿಸಿ ಮಾತಾಡೋದು ಗೊತ್ತುಂಟು ನಿನಗೆ. ನಮ್ಗೆ ಅದು ಅಭ್ಯಾಸ. ನಮ್ಗೆ ವ್ಯಾಕರಣ ತಾಗಿಸಿ ಮಾತಾಡೋದೇ ಅಭ್ಯಾಸ. ಹಾಗಲ್ಲ, ನಾವು ಮಾತಾಡಿದ್ ತಾಗಿ ಹೋಗ್ತದೆ, ವ್ಯಾಕರಣ ಗೊತ್ತಿಲ್ಲಲ್ಲ. ಹಾಗೆ 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 ಇದೊಂದು ಒಳ್ಳೆ ಉಪಯೋಗ. ವ್ಯಾಕರಣ ಗೊತ್ತಿಲ್ಲ, ಏನ್ ಬೇಕಾದ್ರೂ ಹೇಳ್ಬೋದು. ಹೌದು, ಕೊನೆ ಕೇಳಿದ್ರು ಗೊತ್ತಿಲ್ಲ ಅಂದ್ರೆ ನೀವು ಸರಿ ವ್ಯಾಕರಣ ಗೊತ್ತಿದ್ದು ಸರಿ ಮಾಡಿದ್ರೆ ಅದೇ ಕೆಲಸ. ನೀ ತಪ್ಪು ಹೇಳ್ದ ಸರಿ ಮಾಡ್ತಿರ್ತೇನೆ. ಮತ್ತೆ ನೀವು ಅಷ್ಟು ವರ್ಷದವರೆಗೆ ವ್ಯಾಕರಣ ಕಲ್ತಿದ್ದೆ ಯಾಕೆ ಅಂತ. ಅಷ್ಟು ವರ್ಷ ವ್ಯಾಕರಣ ಕಲ್ತಿದ್ದು ಬೇಡ ಅಂತ ಸರಿ ಮಾಡ್ಲಿಕ್ಕಲ್ಲ, ನನಗೆ ಬೇಕು ಅಂತ ಕಲ್ತಿದ್ದು. ಅಧಿಕ ಪ್ರಸಂಗಿ. ನನ್ನ ಗ್ರಹದಲ್ಲಿ, ನಿಮ್ಮ ಮನೆಯಲ್ಲಿ ನನ್ನ ಮಡದಿ ಕುಮುದೆ ಇದ್ದಾಳೆ. ಮನೆಯಲ್ಲಿಯೇ ಇದ್ದಾಳ? ಇಲ್ಲ, ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೇನೆ. ನಿಮ್ಮನ್ನು ಬಿಟ್ಟಿದ್ದಾಳ, ಒಟ್ಟಿಗೆ ಇದ್ದಾಳ? ಅರ್ಥ ಆಗಲಿಲ್ಲ. ತವರು ಮನೆಗೆ ಹೋಗಿದ್ದಾಳೋ ಇಲ್ಲೇ ಇದ್ದಾಳೆ? ಇಲ್ಲಿಯೇ ಇದ್ದಾಳೆ. ಅದಕ್ಕಾಗಿ ನಾನು ಹೋಗಿ ಬರ್ತೇನೆ ಅಂತ ಹೇಳಿದ್ದು ಅದಕ್ಕೆ. ಯಾಕೆಂದ್ರೆ ನೀವಂತೂ ಕೊಡುವುದಿಲ್ಲ. ನಿಮ್ಮ ಅನುಪಸ್ಥಿತಿಯಲ್ಲಿ ಗೃಹಿಣಿಯಾದಂತ ಅವಳು ಏನಾದ್ರೂ ಮನೆಯಲ್ಲೇ ಇದ್ದಾಳಲ್ಲ, ಕೊಡಬಹುದಲ್ಲ. ಯಾವ ಜಾತಿ ನಗೆ ಅಂತಲೇ ಗೊತ್ತಾಗುದಿಲ್ಲ. ಇದಕ್ಕೆ ವ್ಯಾಕರಣದಲ್ಲಿ ಏನು ಹೆಸರಿರಬಹುದು? ಇದಕ್ಕೆ ವ್ಯಾಕರಣದಲ್ಲಿ ಹುಚ್ಚು ಅಲ್ಲ, ಕುಹಕ. ಹುಚ್ಚು ನಿನಗೆ, ಹುಚ್ಚು ನಿನಗಿದ್ದದ್ದು. ಕುಹಕ ನಗೆ ಅಂತ ಅರ್ಥ. ಅದಕ್ಕೆ ವ್ಯಾಕರಣ ನನಗೆ ಕಲಿಸ್ಬೇಡ. ಕಲಿಸ್ಲಿಕ್ಕೆ ಕೋಕ ಅಲ್ಲ, ಕೋಕ ಬೇರೆ, ಕುಹಕ ಅಂತ ಹೆಸರು. ಕುಹಕ 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 ಅದು ಅಂತ ಹೆಸರು. ಒಂದು ವ್ಯಾಕರಣ ಬಂತು. ಒಂದು ವ್ಯಾಕರಣ ಬಂತು. ಇದೇ ಮಾಡು ನೀನು. ನಾನು ಕೊಡ್ಲಿಲ್ಲ ಎನ್ನುವ ಕಾರಣಕ್ಕೆ ಒಂದು ವೇಳೆ ನೀನು ಅಲ್ಲಿ ಹೋಗಿ ಕೇಳಿದ್ರೆ ಆಕೆ ಏನಾದರೂ ನಿನ್ನನ್ನ ನೋಡಿದಳು ಅಂತಾದ್ರೆ ನೀನು ಸುಟ್ಟು ಭಸ್ಮಾಗಿ ಹೋಗ್ತಿ. ಪಾಪ 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 ಪಾಪ, ನಿಮ್ಮ ಕಷ್ಟ ಯಾರಿಗೂ ನಮ್ಮ ಯೋಗ್ಯತೆ ಏನು? ಈ ಹೊರಗಿನ ದೊಡ್ಡವರು ಅಂತ ಹೇಳಿಸಿಕೊಂಡವರು ಹಣೆ ಬರ ಇದೆ. ಮನೆಯಲ್ಲೆಲ್ಲ ಹೀಗೆ ಪಾಪ ಅಂತ ಅನ್ನಿಸ್ತದೆ. ಏನು ಶನಿವಾರ ದಿವಸ ಹುಟ್ಟಿದವಳೋ, ಸಂಕ್ರಮಣ ದಿವಸ ಹುಟ್ಟಿದವಳೋ, ಅಥವಾ ಅಮಾವಾಸ್ಯೆ ದಿವಸ ಹುಟ್ಟಿದವಳೋ, ನನ್ನನ್ನು ನೋಡಿದ್ರೆ ಬೂದಿ ಆಗ್ತದೆ ಅಂತ ಹೇಳಿದ್ರಿ. ಅಷ್ಟು ಹಾಳು ಕಣ್ಣವಳನ್ನು ಯಾಕೆ ಮದುವೆ ಆದ್ರಿ ನೀವು? ಇಷ್ಟು ದಿವಸ ಆದರೂ ಅವಳು ನಿಮ್ಮನ್ನು ನೋಡಲೇ ಇಲ್ಲವೇ? ನೀವಿನ್ನೂ ಜೀವಂತ ಇದ್ದೀರಿ ಅಂತ ಆದರೆ ಏನು ಅರ್ಥ? ವ್ಯಾಕರಣ ಪ್ರಕಾರ ಏನಿದೆ? ನೀನು ವ್ಯಾಕರಣ ಕಲಿದೇ ಇರುವುದೇ ಒಳ್ಳೇದು. ಕಲಿದೇ ಇಷ್ಟು ಮಾತಾಡ್ತೀನಿ. ನೀನು ವ್ಯಾಕರಣ ಕಲಿತು ಕೆಲವು ಊರು ತೆಗಿತಿ. ನೀನು ವ್ಯಾಕರಣ ಕಲಿದೇ ಇರುವುದೇ ಒಳ್ಳೇದು. ಯಾರು ಹೇಳಿದ್ರು ನನಗೆ ಹಾಳ್ಕಂಡು ಅಂತ? ನೀವೇ ಹೇಳಿದ್ದು. ಹಾಳ್ಕಂಡು ಅಂತ ಹೇಳಿದ್ದ. ಕೆಲವರು ಹಸಿ ಮರ ನೋಡಿದ್ರೆ ಮರು ಗಳಿಗೆಯಲ್ಲಿ ಬತ್ತಿ ಹೋಗ್ತದೆ. ನಿನ್ನ ಜಾತಿ ಅವರು. ಅಲ್ಲ, ನಿಮ್ಮ ಹೆಂಡತಿ ಹಾಗೆ ಅಂತ ಆಯ್ತಲ್ಲ. ಯಾರು ಹೇಳಿದ್ ನಿನಗೆ? ನೀವೇ ಹೇಳಿದ್. ನನಗೆ ಆ ಅರ್ಥದಲ್ಲಿ ಹೇಳಿದ್ದೇನೆ. ನನ್ನನ್ನು ನೋಡಿದ್ರೆ ಸುಟ್ಟು ಬೂದಿ ಆಗ್ತದೆ. ಆ ಅರ್ಥದಲ್ಲಿ ಹೇಳಿದ್ದೇನೆ. ಕೆಟ್ಟ ಕಣ್ಣುಗಳಾಗಿರ್ಬಹುದು. ಕೆಟ್ಟ ಕಣ್ಣು ಅಂತ ಹೇಳ್ತೇನೆ ನಿನಗೆ? ಅಲ್ಲ, ನಾನು ಹೇಳ್ತೇನಲ್ಲ. ಒಳ್ಳೆ ಕಣ್ಣು ಅಂತ ನೀನು ಯಾಕೆ ತಿಳ್ಕೊಳ್ಳುವುದಿಲ್ಲ? ಅದು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಹೇಗೆ ತಿಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಕೇಳಬೇಕು. ಈ ವಿಮರ್ಶೆ ಮಾಡುವುದಲ್ಲ. ಅದಕ್ಕೊಂದು ವ್ಯಾಕರಣ ಸೂತ್ರವನ್ನು ಹೇಳಿ. ವ್ಯಾಕರಣ ಸೂತ್ರ ಹೇಳ್ತೇನೆ. ದೃಷ್ಟಿ ಸೂತ್ರ ಅಂತ ಹೇಳ್ತೇನೆ. ದೃಷ್ಟಿ ಸೂತ್ರ ಬರೆದಿರ್ತೇನೆ, ಬಂದು ತಗೊಂಡು ಹೋಗು. ಒಂದು ದೃಷ್ಟಿ ಮಣಿ ಕಟ್ಟಿ. ಯಾರು ದೃಷ್ಟಿಮಣಿ? ದೃಷ್ಟಿಮಣಿ ಅಲ್ಲ, ನಿನಗೂ ಬೇರೆ ಕಟ್ಟಬೇಕು. ಮತ್ತೆ ಎಂತಕ್ಕೆ? ಯಾಕೆ ಯಾಕ ಅವಳು ನೀನಲ್ವ? ನಿನ್ನನ್ನ ಬಿಟ್ಟು ನೀನಲ್ಲ
ತೃಣ ತೃಣ ತೃಣ. ತೃಣಕ್ಕೆ ಬೆಂಕಿ ಬೀಳುದು ದೊಡ್ಡ ವಿಷಯವೇ ಅಲ್ಲ. ನೀನೆಲ್ಲ ಯಕಶ್ಚಿತ್. ಮರಕ್ಕೆ ಬೆಂಕಿ ಬೀಳುತ್ತದೆ. ನೋಡ್ಬೇಡಿ, ನಿಮ್ಮ ಕಣ್ಣು ಹೇಗುಂಟೋ ಗೊತ್ತಿಲ್ಲ, ನನ್ನ ಕಣ್ಣು ಹಾಗುಂಟು ಅಂತಾದ್ರೆ ಇಷ್ಟೊತ್ತಿಗೆ ನೀ ಸುಟ್ಟೋ ಕೆಲವು ಕಾಲ ಆಗ್ತಿತ್ತು. ಸುಳ್ಳಲ್ಲ, ಬಾಳ ಒಳ್ಳೆ ಕಣ್ಣು. ಮತ್ತು ನೋಡ್ತಾನೆ ಇಲ್ಲಿ. ಅದೇ ಕೆಲಸ ಮಾಡ್ತೇನೆ, ಪಾತಾಳಕ್ಕೆ ನೀ ಹೋಗು. ಅಧಿಕ ಪ್ರಸಂಗಿ ನೀನಲ್ಲ, ಸಾಕ್ಷಾತ್ ಕೈಲಾಸದ ಪರಮೇಶ್ವರನೇ ಅವಳೆದುರಿಗೆ ಬಂದು ನಿಂತರು ಅವಳು ನೋಡಿದಳು ಅಂತಾದ್ರೆ ಸುಟ್ಟು ಭಸ್ಮ ಆಗಿ ಹೋಗ್ತಾಳೆ. ಅಷ್ಟು ಪತಿವ್ರತ ಶಿರೋಮಣಿ ಅವಳು. ಈಗ ಗೊತ್ತಾಯ್ತು ಏನು? ಬರೇ ಪತಿವ್ರತೆಯ ಪರಮ ಪತಿವ್ರತೆ. ಓಹೋ ಪರಮೇಶ್ವರನ ಪತಿವ್ರತೆ. ಎಂತ ಮಾತು ಹೊಡಿತಾರೆ. ಪರಮೇಶ್ವರನ ಪತಿವ್ರತೆ ಅಲ್ಲ, ಪರಮ ಪತಿವ್ರತೆ. ಓಹೋ ಪರಮ ಪತಿವ್ರತೆ. ಬರೇ ಪತಿವ್ರತೆ ಅಲ್ಲ. ಅಲ್ಲ, ಬರೇ ಪತಿವ್ರತೆಗೂ ಪರಮ ಪತಿವ್ರತೆಗೂ ಏನು ವ್ಯತ್ಯಾಸ ಉಂಟು? ವ್ಯಾಕರಣ ರೀತ್ಯ ಹೇಳಬಹುದೇ? ಹೇಳ್ತೇನೆ, ಗೊತ್ತಿಲ್ಲದೆ ಅಲ್ಲ. ಪತಿವ್ರತೆ ಅಂತ ಹೇಳಿದ್ರೆ ನನ್ನ ಗಂಡ ಹೇಗೋ ಪ್ರಪಂಚದಲ್ಲಿ ನನ್ನ ಗಂಡನ ಹಾಗೆ ಉಳಿದವರು ಗಂಡರೇ. ಅದಲ್ಲ, ಸುಳ್ಳ. ನಿನಗೆ ಈ ಜಾತಿ ವ್ಯಾಕರಣ ಕಲಿಸ್ತೇನೆ. ತಪ್ಪ ಸರಿ ಮಾಡಿ. ಹರ್ಕೆ ನಿಂದು ಹರ್ಕಿಲ್ಲ ಅಲ್ಲ, ಹೇಳುದಷ್ಟು ಹೇಳ್ಕೊಂಡು ಕೊನೆಗೊಂದು ಹರ್ಕೆ ನಿಂದು. ಸಿಟ್ಟು ಬಂದ್ಕೊಳ್ಳೋ ಗೊತ್ತಾಗ್ತದೆ ನನ್ ತಪ್ಪು ಅಂತ. ಹೌದು, ಅಲ್ಲಿವರೆಗೆ ಹೇಳ್ತಾ ಇರ್ತೀನಿ. ಸಿಟ್ಟು ಬರ್ದಲ್ಲಿ ನನ್ ತಪ್ಪು ಅಂತ ಗೊತ್ತಾಗುದಿಲ್ಲ. ಹಾಗಲ್ಲ, ಅದು ಗಂಡರೇ ಅಲ್ಲ, ಗಂಡಸರು. ಹೌದು, ಗಂಡಸರು. ಹೌದು, ಅದು ಅವಳು ಪತಿವ್ರತೆ. ಅದು ಪರಮ ಪತಿವ್ರತೆ. ಪರಮ ಪತಿವ್ರತೆ ಅಂತ ಹೇಳಿದ್ರೆ ನನ್ನ ಗಂಡ ಒಬ್ಬನೇ ಗಂಡಸು, ಪ್ರಪಂಚದಲ್ಲಿ ಯಾರೂ ಹಾಗಿಲ್ಲ ಅನ್ನುವಳೆ ಪರಮ ಪತಿವ್ರತೆ. ಓಹೋ, ಬಹಳ ವ್ಯತ್ಯಾಸ ಉಂಟು. ಬಹಳ ವ್ಯತ್ಯಾಸ ಉಂಟು. ನಿಮ್ಮ ಹೆಂಡತಿ ನಿಮ್ಮನ್ನು ಹೇಗೆ ತಿಳಿದಿರಬಹುದು? ಇಲ್ಲೇ ಬೇಡ್ತೇರು, ನಾ ಹೊರಡ್ತೇನೆ. ನಾನು ಒಂದು ಪಾಪದವನಾಗಿ, ಒಂದು ಬಡವನಾಗಿ, ನನ್ನ ಹೆಸರು ಮಹೋಗ್ರ ಅಂತ. ಇನ್ನು ಕೆಲವು ಕಾಲ ಕಳೆದ್ರೆ ನನಗೆ ಉಗ್ರತೆ ಇರುವುದಿಲ್ಲ, ಆ ರೀತಿ ಮಾಡ್ತೀನಿ. ಎಷ್ಟು ಉಪಕಾರ ಆಯ್ತು. ಏನು ನಿಮ್ಗೆ ಸಿಟ್ಟು ಬರದೇ ಇದ್ರೆ ನಿನಗೆ ಉಪಕಾರ ಆಗ್ಬೇಕು ಅಂತ ಅಲ್ಲ, ಉಗ್ರತೆ ಹೋದ್ರೆ ನನಗೆ ಉಪಕಾರ ಆಗುದಿಲ್ಲ ಅಂತ. ಆಕೆ ಪರಮ ಪತಿವ್ರತೆ, ಅದಕ್ಕೆ ಹೇಳಿದ್ದು. ಹಾಗಾಗಿ ಹೋದ್ರು ಸುಟ್ಟು ಭಸ್ಮ ಆಗ್ತಿ ಅಂತ. ಈಗ ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು ನಿನಗೆ? ಪಲಾಯನವಾದ ನೀವು ಎಷ್ಟೇ ಹೇಳಿ, ಪಲಾಯನವಾದ ತಪ್ಪಿಸಿಕೊಳ್ಳುವುದಕ್ಕೆ ನಿಮ್ಮ ವಾದ ಇದು. ಅಲ್ಲಿ ಹೋದ್ರೆ ಅವಳು ಕೊಡುವುದಿಲ್ಲ, ಇಲ್ಲಿ ಕೊಡುವುದಕ್ಕೆ ನಮ್ಮಲ್ಲಿ ಏನಿಲ್ಲ. ವಂಚನೆಗೆ ಮಾಡಿದ ಮಾತು. ವಂಚನೆ ಅಲ್ವೇ ಅಲ್ಲ. ವಂಚನೆ ಅನ್ನುವುದಾಗ ತಿಳಿಬೇಡ. ಇಲ್ಲಿಯೇ ನಿನಗೆ ಹಸು ಹೌದಲ್ವಾ? ಹೌದು. ಇಲ್ಲಿಯೇ ನಿಂತಿರು. ಇನ್ನು 3 ದಿನ ಕಳೆದ ಮೇಲೆ ನಾನು ಪಾತಾಳಕ್ಕೆ ಹೋಗುವ. ಈಗ ಹೊರಡ್ತೇನೆ, 3 ದಿನ ಕಳೆದ ಮೇಲೆ ಬರ್ತೇನೆ. ಸರಿ. ಅಲ್ಲಿ ಆದಿಶೇಷ ಮಾಡಿದ ಸನ್ಮಾನದಲ್ಲಿ. ಓ, ಸನ್ಮಾನ ಉಂಟಪ್ಪ. ನಾವು ಸಣ್ಣ ಜನವೇ ಅಲ್ಲ, ಸನ್ಮಾನ ಉಂಟು ನಮಗೆ. ನೀವಿನ್ನು ಹೋಗೋದ್ರೊಳಗೆ ಮುಗಿದು ಹೋಗ್ತದೆ. ನನಗೆ ಗೊತ್ತಿದ್ರೆ ನಾನು ಮೊದಲೇ ಗೊತ್ತಾದ್ರೆ ಮೊದಲೇ ಕಳಿಸಿ ಬಿಡ್ತಿದ್ದೆ. ನಾನು ಹೋಗದೆ ಇದ್ರೆ ಅಲ್ಲ ಕಾರ್ಯಕ್ರಮವೇ ನಡೆಯುವುದಿಲ್ಲ. ಸನ್ಮಾನ ಒಂದೇ ಅಲ್ಲ, ನನ್ನ ಸನ್ಮಾನಕ್ಕಾಗಿಯೇ ಕಾರ್ಯಕ್ರಮ. ಓ, ಸನ್ಮಾನಕ್ಕಾಗಿ ಕಾರ್ಯಕ್ರಮ. ಹೌದು, ಕಾರ್ಯಕ್ರಮದಲ್ಲಿ ಸನ್ಮಾನ ಅಲ್ಲ. ಕಾರ್ಯಕ್ರಮದ ಅಷ್ಟು ದೊಡ್ಡ ಜನ. ಹೌದು, ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವುದು ಹೀಗೆ. ಹನ್ನೊಂದರೊಟ್ಟಿಗೆ ಇನ್ನೊಂದಿರುವವ್ರಿ. ನಾವು ಹಾಗಲ್ಲ, ನಮ್ಮ ಸನ್ಮಾನಕ್ಕೆ ಕಾರ್ಯಕ್ರಮ ಮಾಡ್ತಾರೆ. ಜನವೇ ಇರುವುದಿಲ್ಲ. ಅದ್ಯಾರು ಹೇಳ್ತೀನಿ? ಯಾಕೆ ಬೇಡವಲ್ಲ? ಯಾರಿಗೆ? ನಿಮ್ಮ ಸನ್ಮಾನಕ್ಕಾಗಿಯೇ ಕಾರ್ಯಕ್ರಮ ಅಂತ ಆದ್ರೆ ಮತ್ತೆ ಜನ ಯಾಕೆ? ಜಾಗ ಸಾಕಾಗುದಿಲ್ಲ ಅಂತ ಹೇಳಿತ್ತು. ಜನ ಜಾಗ ಸಾಕಾಗುದಿಲ್ಲ ಅಂತ ಹೇಳಿತ್ತು. ಅಷ್ಟು ಜನ ಸೇರ್ತಾರೆ ಅಲ್ಲಿ. ಆದಿಶೇಷನ ಕಾರ್ಯಕ್ರಮ ಅದು. ಬರುವಾಗ ಫಲಗಳೆಲ್ಲ ಇರ್ತದೆ, ಅದನ್ನೆಲ್ಲ ಕೊಟ್ಟು ನಿನ್ನ ಹೊಟ್ಟೆ ತುಂಬಿಸ್ತೇನೆ. ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಮರ್ಥ್ಯ ಮನಸ್ಸು ಮಾಡಿದ್ರೆ ಈಗಲೇ ಸೃಷ್ಟಿ ಮಾಡಿಯೇ ನಿನಗಲ್ವಾ? ನೀ ಅಕಶ್ಚಿತ್ ಹೇಳಿದ್ನಲ್ಲ ಅವಾಗಲೇ, ನೀನು ಯಕಶ್ಚಿತ್. ಸೃಷ್ಟಿಕರ್ತ ಬ್ರಹ್ಮನಿಗೆ, ಲಯಕರ್ತ ಈಶ್ವರನಿಗೆ, ಪಾಲನಾಕರ್ತೃ ವಿಷ್ಣುವಿಗೆ ನಾನೇ ಸೃಷ್ಟಿ ಮಾಡಿ ಕೊಟ್ಟೇನು. ಆ ಸಾಮರ್ಥ್ಯ ಉಂಟು. ಪಾಪ ಅವರು ಬರುವುದಿಲ್ಲ, ನೀವು ಕೊಡುವುದಿಲ್ಲ. ಕೊಟ್ಟೇನು, ಕೊಡ್ತೇನೆ ಅಂತಲ್ಲ, ಕೊಟ್ಟೇನು. ಬಂದ್ರು ಕೊಟ್ಟೇನು. ಬರುವುದಿಲ್ಲ, ನೀವು ಕೊಡುವುದಿಲ್ಲ. ಅದಲ್ಲ ಬಿಡು. ಈಗ ನಾವು ಬಂದವನಿಗೆ ಕೊಡುವುದಿಲ್ಲ, ನೀವು ಬಂದವನಿಗೆ ಕೊಡ್ತೇನೆ, ಕೊಡುವುದಿಲ್ಲ ಅಂತ ಹೇಳುದಿಲ್ಲ. 3 ದಿವಸ ಇದೇ ಮರದ ಬುಡದಲ್ಲಿ 3 ದಿವಸ ನೀನು ನಿಂತ್ಕೊಂಡಿರ್ಬೇಕು. ಬಂದ ಮೇಲೆ ನಿನಗೆ ಹೊಟ್ಟೆ ತುಂಬುವಷ್ಟು
3 ದಿವಸ ಸಾಕಾಗುವಷ್ಟು ಏನಾದ್ರೂ ಸೃಷ್ಟಿ ಮಾಡಿ ಕೊಟ್ಟೋಗಿ. ಅದಾಗುದಿಲ್ಲ. ನಾನು ಅವಾಗ್ಲೇ ಹೇಳ್ತೇನೆ, ನಾವು ಕೊಡುವುದು ಹೇಗೆ? ಯೋಗ ಇದ್ರೆ ಮಾತ್ರ. ಹೌದು, ಸರಿ ಸರಿ. ನಾನು ಸಿಕ್ಕುವ ನಿನಗೆ ಯೋಗ ಇದ್ರೆ, ತಿನ್ನುವ ಭಾಗ್ಯ ಇದ್ರೆ ಇಲ್ಲೇ ನಿಂತ್ಕೊಂಡಿರು. ಆಯ್ತು 3 ದಿವಸ. ಪವಿತ್ರ ಪವಿತ್ರವಾ ಸಭಾಭ್ಯಂತರ ಶುಚಿ. ನಾನು ಹೇಳಿದ್ದೆ ಅಂತ ಹೇಳ್ಬೇಡ. ನಿನಗ್ ಬರ್ದೈತದನ್ನು ನಾ ಹೇಳ. ನಾನು ಅದಕ್ಕೆ ಮುಂದೆ ಹೇಳಿದೆ. ನಿನಗ್ ಬರ್ದೈತದನ್ನು ಹೇಳಬಲ್ಲೆ. ಮಹೇರಣಾಯ ಚಕ್ಷಸೆ ಯೋಶಿ ಹೇಳಬಲ್ಲೆ. ನಾನು ಮುಂದೆ ಹೇಳಬಲ್ಲೆ. ನಿಮ್ಮ 3 ದಿವಸ ತಡ ಆಗ್ತದೆ. ಇದೆಲ್ಲ ಬೇಡ. ಸರಿ ಸರಿ. ದಾರಿ ತೋರಿಸ್ತೆ ಅವಶ್ಯಕತೆ ಅಲ್ಲ. ದೊಡ್ಡವರು ಹೋಗುವಾಗ ಹೀಗೆ ಮಾಡ್ಬೇಕು. ನಾ ದಿನ ತಿರುಗಾಡು ದಾರಿ ನೀ ತೋರಿಸುದು ಬೇಡ. ನನ್ನ ದಾರಿಗೆ ನೀ ಬಂದವ. ಆಯ್ತು ಆಯ್ತು ಆಯ್ತು. ತಿರುಕ ಇಲ್ಲ, ಅಲ್ಲಿ ಮುಗಿದೋಗ್ತದೆ. ಬೇಗ ಹೋಗಿ. ಅಲ್ಲ ಹೇಳಿದೆ ಮರ ಇದೇ ಮನೆಗೆ ಹೋಗುದಿಲ್ಲ.